ಟೈಮ್ಲೈನ್ ಟೇಲ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಒಂದು ಸನ್ಯಾಸಿಯ ಕೋಪ ಎಷ್ಟರ ಮಟ್ಟಿಗೆ ಇತ್ತು ಅಂದರೆ ಅದರಿಂದ ದಕ್ಷಿಣ ಭಾರತದಲ್ಲಿ ಒಂದು ಅದ್ಭುತ ಸಾಮ್ರಾಜ್ಯದ ಉದಯವಾಗಿತ್ತು. 300 ವರ್ಷಗಳ ಕಾಲ ದಕ್ಷಿಣ ಭಾರತದಲ್ಲಿ ಆಳ್ವಿಕೆ ನಡೆಸಿದ ಈ ಸಾಮ್ರಾಜ್ಯ ಭಾರತದ ಇತಿಹಾಸದಲ್ಲಿನ ಶ್ರೇಷ್ಠ ಸಾಮ್ರಾಜ್ಯಗಳಲ್ಲಿ ಒಂದು ಎನಿಸಿಕೊಂಡಿತ್ತು. ಇಂತಹ ಒಂದು ಅದ್ಭುತ ಸಾಮ್ರಾಜ್ಯದ ಉದಯಕ್ಕೆ ಕಾರಣವಾಗಿದ್ದು ವಿದ್ಯಾರಣ್ಯ ಅನ್ನೋ ಒಬ್ಬ ಸಾಮಾನ್ಯ ಸನ್ಯಾಸಿ. ಅವರ ಮಾರ್ಗದರ್ಶನದಲ್ಲಿ ಹುಟ್ಟಿದ ಸಾಮ್ರಾಜ್ಯವೇ ವಿಜಯನಗರ ಸಾಮ್ರಾಜ್ಯ. ಯಾರು ಈ ವಿದ್ಯಾರಣ್ಯರು? ಅವರ ಸಾಧನೆ ಏನು? ಇವೆಲ್ಲವನ್ನು ತಿಳಿಯುವ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನನ್ನು ಒತ್ತೋದನ್ನು ಮರಿಬೇಡಿ. ಸನ್ಯಾಸಿ ಅಂದರೆ ಕಾವಿ ಬಟ್ಟೆ ತೊಟ್ಕೊಂಡು ಉಪದೇಶ ನೀಡ್ತಾ ಕಣ್ಣು ಮುಚ್ಚಿಕೊಂಡು ತಪಸ್ಸು ಮಾಡ್ತಾ ಕೊಳ್ಳೋದು ಅಷ್ಟೇ ಅಲ್ಲ, ಧರ್ಮ ಸಂಕಷ್ಟಕ್ಕೆ ಒಳಗಾದಾಗ ಧರ್ಮದ ರಕ್ಷಣೆಗೆ ಏನು ಬೇಕಾದರೂ ಮಾಡಲು ಸಿದ್ಧನಾಗಿರೋದು ಕೂಡ ಸನ್ಯಾಸಿಯ ಕರ್ತವ್ಯವಾಗಿದೆ. ಅವತ್ತಿನ ಶೃಂಗೇರಿಯ ಶಾರದಾ ಪೀಠದ 12ನೇ ಪೀಠಾಧಿಪತಿಯಾಗಿದ್ದ ವಿದ್ಯಾರಣ್ಯರಿಗೆ ಅವರ ಈ ಕರ್ತವ್ಯದ ಬಗ್ಗೆ ಯಾರೂ ನೆನಪಿಸೋದು ಬೇಕಾಗಿರಲಿಲ್ಲ. ಸಾಯನರು ಹಾಗೂ ಶ್ರೀಮತಿ ದೇವಿಯ ಪುತ್ರರಾಗಿ ವಿದ್ಯಾರಣ್ಯರ ಜನನವಾಗುತ್ತೆ. ವಿದ್ಯಾರಣ್ಯರ ಮೊದಲ ಹೆಸರು ಮಾಧವ ಎಂದಾಗಿತ್ತು. ವಿದ್ಯಾರಣ್ಯರ ಜನ್ಮಸ್ಥಳದ ಬಗ್ಗೆ ಯಾರಲ್ಲೂ ಒಮ್ಮತವಿಲ್ಲ. ಕೆಲವರು ಹಂಪಿ ಬಳಿಯ ಹೇಮಕೂಟ ಅವರ ಜನ್ಮಸ್ಥಳ ಅಂತ ಹೇಳಿದರೆ, ಇನ್ನು ಕೆಲವರು ಆಂಧ್ರದ ವಾರಂಗಲ್ ಅಂತ ಹೇಳ್ತಾರೆ. ಸಾಯನರಿಗೆ ಪುತ್ರ ಸಂತಾನವಾದಾಗ ಆ ಮಗು ಮುಂದೆ ಒಂದು ದಿನ ಪವಿತ್ರ ಪೀಠವೊಂದಕ್ಕೆ ಪೀಠಾಧಿಪತಿ ಆಗ್ತಾನೆ. ಆತನಿಂದ ಒಂದು ಶ್ರೇಷ್ಠ ಹಾಗೂ ಬಲಿಷ್ಠ ಸಾಮ್ರಾಜ್ಯದ ಸ್ಥಾಪನೆ ಆಗುತ್ತೆ ಅಂತ ಆ ತಂದೆ ತಾಯಿಗೂ ಸಹ ತಿಳಿದಿರಲಿಲ್ಲ. ತಮ್ಮ ಕರ್ತವ್ಯದಂತೆ ಪುತ್ರನಿಗೆ ವೇದೋಪನಿಷತ್ತುಗಳ ಅಭ್ಯಾಸ ಮಾಡಿಸಿದರು. ಹೆಚ್ಚಿನ ಅಭ್ಯಾಸಕ್ಕಾಗಿ ಕಂಚಿಗೆ ತಮ್ಮ ಮಗನನ್ನು ಕಳಿಸಿಕೊಟ್ಟರು. ಅಷ್ಟೊತ್ತಿಗಾಗಲೇ ದಕ್ಷಿಣ ಭಾರತದ ಮೇಲೆ ದೆಹಲಿ ಸುಲ್ತಾನರ ದಾಳಿ ಪ್ರಾರಂಭವಾಗಿತ್ತು. ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕ ಮಲ್ಲಿಕಾಫುರ್ ದಕ್ಷಿಣದ ಕಾಕತೀಯರು, ಯಾದವರು ಹಾಗೂ ಹೊಯ್ಸಳರನ್ನು ಮೊದಲೇ ಸೋಲಿಸಿದ್ದ. ದೆಹಲಿ ಸುಲ್ತಾನನ ಸೈನ್ಯ ಮಧುರೆಯನ್ನು ಸಹ ತಲುಪಿತ್ತು. ಅಲ್ಲಿ ಆ ಸೈನ್ಯ ನಡೆಸಿದ ಅನಾಚಾರ ವಿದ್ಯಾರಣ್ಯರ ಅಸಹನೆಗೆ ಕಾರಣವಾಯಿತು. ಹೀಗೆ ವಿದ್ಯಾರಣ್ಯರು ಶೃಂಗೇರಿಯೆಡೆಗೆ ತಮ್ಮ ಪ್ರಯಾಣವನ್ನು ಬೆಳೆಸುತ್ತಾರೆ. ಶೃಂಗೇರಿಯ ಶಾರದಾ ಪೀಠ ಶಂಕರಾಚಾರ್ಯರಿಂದ ಸ್ಥಾಪಿಸಲಾಗಿತ್ತು. ಹೀಗಾಗಿ ಅಲ್ಲಿ ಅದ್ವೈತ ಸಿದ್ಧಾಂತವನ್ನು ಬೋಧಿಸ್ತಾ ಇದ್ದರು. ಇಲ್ಲಿಗೆ ಬಂದ ಮಾಧವರು ಶೃಂಗೇರಿಯ 11ನೇ ಪೀಠಾಧೀಶರಾದ ಭಾರತೀ ಕೃಷ್ಣ ತೀರ್ಥರಿಂದ ಸನ್ಯಾಸ ದೀಕ್ಷೆಯನ್ನು ಪಡೆದು ವಿದ್ಯಾರಣ್ಯ ಭಾರತಿಯಾಗ್ತಾರೆ. ಸಾಧನೆಗಾಗಿ ಹಂಪಿಯ ಕಡೆ ಹೊರಟು ಅಲ್ಲಿ ಸಾಕಷ್ಟು ಕಾಲ ತಪಸ್ಸು ಮಾಡ್ತಾರೆ. ಅದು ಕ್ರಿಸ್ತಶಕ 1335. ಹೇಮಕೂಟದಲ್ಲಿದ್ದ ವಿದ್ಯಾರಣ್ಯರನ್ನು ಹುಡುಕಿ ಇಬ್ಬರು ಅಶ್ವಾರೋಹಿಗಳು ಬರ್ತಾರೆ. ಅವರು ದೆಹಲಿ ಸುಲ್ತಾನ ಮೊಹಮ್ಮದ್ ಬಿನ್ ತುಘಲಕ್ನ ಸೇನೆಯಲ್ಲಿ ಇದ್ದವರಾಗಿದ್ದರು. ಅವರ ಬಗ್ಗೆ ವಿಚಾರಿಸಿದಾಗ ಅವರು ಕಂಪ್ಲಿಯನ್ನು ಆಳ್ತಿದ್ದ ಕಂಪಿಲರಾಯನ ಸಂಬಂಧಿಗಳು ಅನ್ನೋ ವಿಷಯ ತಿಳಿಯಿತು. ಆಗಲೇ ವಿದ್ಯಾರಣ್ಯರ ಮನಸ್ಸಿನಲ್ಲಿ ಒಂದು ಆಲೋಚನೆ ಆವರಿಸೋದಕ್ಕೆ ಶುರು ಮಾಡಿದ್ದು. ಅಂದು ವಿದ್ಯಾರಣ್ಯರನ್ನು ಅರಸಿ ಬಂದವರು ಹಕ್ಕರಾಯ ಹಾಗೂ ಬುಕ್ಕರಾಯ. ಕಂಪಿಲಿಯ ಯುದ್ಧ ಗೆದ್ದಿದ್ದ ಮೊಹಮ್ಮದ್ ಬಿನ್ ತುಘಲಕ್ ಈ ಇಬ್ಬರು ಯುವಕರನ್ನು ಬಲವಂತದಿಂದ ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಳಿಸಿದ್ದ. ಅನಿವಾರ್ಯವಾಗಿ ಆ ಸಹೋದರರು ಮೊಹಮ್ಮದ್ ಬಿನ್ ತುಘಲಕ್ನ ಸೇನೆ ಸೇರಬೇಕಾಯಿತು. ಹೀಗೆ ದಕ್ಷಿಣದ ಮೇಲೆ ಸುಲ್ತಾನನ ಸೇನೆ ದಾಳಿ ಮಾಡಿದಾಗ ಇವರೂ ಸಹ ಆ ಸೈನ್ಯದೊಂದಿಗೆ ದಕ್ಷಿಣಕ್ಕೆ ಬರ್ತಾರೆ. ಆಶ್ರಯ ನೀಡುವಂತೆ ವಿದ್ಯಾರಣ್ಯರ ಬಳಿ ಕೇಳ್ಕೊಳ್ತಾರೆ. ಅವರ ಕತೆ ಕೇಳಿದ ವಿದ್ಯಾರಣ್ಯರು ಅವರಿಗೆ ಮತ್ತೆ ಸನಾತನ ಧರ್ಮದ ದೀಕ್ಷೆಯನ್ನು ನೀಡುತ್ತಾರೆ. ಮಾತೃ ಧರ್ಮಕ್ಕೆ ಮರಳಿದ ಅವರಿಬ್ಬರು ಹಿಂದೂ ಧರ್ಮದ ರಕ್ಷಣೆಗಾಗಿ ಅಣಿಯಾಗ್ತಾರೆ. ಚಿಕ್ಕದೊಂದು ಸೈನ್ಯವನ್ನು ರಚಿಸಿಕೊಂಡು ಆನೆಗುಂದಿಯಲ್ಲಿ ಆಳ್ವಿಕೆ ಮಾಡ್ತಿದ್ದ ಮೊಹಮ್ಮದ್ ಬಿನ್ ತುಘಲಕ್ನ ಪ್ರತಿನಿಧಿ ಮಲ್ಲಿಕ್ ನಾಯಕ್ ಮೇಲೆ ದಾಳಿ ಮಾಡಿ ಅವನನ್ನು ಅಲ್ಲಿಂದ ಓಡಿಸಿ ಆನೆಗುಂದಿಯನ್ನು ವಶಪಡಿಸಿಕೊಳ್ತಾರೆ. ಆ ಸಹೋದರರಲ್ಲಿ ಹಿರಿಯನಾದ ಹರಿಹರ ರಾಯನಿಗೆ ಪಟ್ಟ ಕಟ್ಟಿ ಆನೆಗುಂದಿಗೆ ವಿಜಯನಗರ ಅನ್ನೋ ಹೆಸರಿಟ್ಟು ವಿದ್ಯಾರಣ್ಯರು ಕೆಲ ಸಮಯ ವಿಜಯನಗರದ ರಾಜಗುರುಗಳಾಗಿ ಹಕ್ಕಬುಕ್ಕರಿಗೆ ಮಾರ್ಗದರ್ಶನ ನೀಡುತ್ತಾರೆ.
ಹೀಗೆ ಸ್ಥಾಪಿತವಾದ ವಿಜಯನಗರ ಕೆಲವೇ ಸಮಯದಲ್ಲಿ ಬಲಿಷ್ಠ ಸಾಮ್ರಾಜ್ಯವಾಗಿ ಬೆಳೀತು. ಕ್ರಿಸ್ತಶಕ 1336ರಲ್ಲಿ ಹರಿಹರ ರಾಯನಿಂದ ಪ್ರಾರಂಭವಾದ ಸಂಗಮ ವಂಶದ ಆಡಳಿತ 1485ರಲ್ಲಿ ಪ್ರೌಢರಾಯನೊಂದಿಗೆ ಕೊನೆಗೊಂಡು ತದನಂತರ ವಿಜಯನಗರವನ್ನು ಸಾಳ್ವರು, ತುಳುವರು, ಅರವೀಡು ವಂಶಸ್ಥರು ಆಳ್ವಿಕೆ ಮಾಡ್ತಾರೆ. 1560ರಲ್ಲಿ ರಾಮರಾಯನ ಸೋಲಿನೊಂದಿಗೆ ವಿಜಯನಗರದ ಅಂತ್ಯವಾಯಿತು. 1646ರವರೆಗೂ ಅರವೀಡು ವಂಶಸ್ಥರ ಆಳ್ವಿಕೆ ನಡೆದಿತ್ತು. ವಿದ್ಯಾರಣ್ಯರನ್ನು ಕರ್ನಾಟಕ ಸಿಂಹಾಸನ ಪ್ರತಿಷ್ಠಾಪನಾಚಾರ್ಯ ಅಂತ ಕರೀತಾರೆ. ಹರಿಹರ ಬುಕ್ಕರಾಯರಿಗೆ ಮಾರ್ಗದರ್ಶನ ನೀಡಿದ ವಿದ್ಯಾರಣ್ಯರು ತದನಂತರ ದೇಶ ಸಂಚಾರಕ್ಕಾಗಿ ಹೊರಟರು. ಅಲ್ಲಿಂದ ವಾಪಸ್ಸು ಬಂದವರಿಗೆ ಶೃಂಗೇರಿಯ ಪೀಠಾಧೀಶರಾಗುವ ಅವಕಾಶ ದೊರೆಯುತ್ತದೆ. 1380ರಲ್ಲಿ ಪೀಠಾಧೀಶರಾದ ವಿದ್ಯಾರಣ್ಯರು ಅಲ್ಲಿಂದ 6 ವರ್ಷಗಳ ಕಾಲ ಪೀಠಾಧೀಶರಾಗಿಯೇ ಮುಂದುವರಿತಾರೆ. ಆದಿಶಂಕರರಂತೆ ತಮ್ಮನ್ನು ತಾವು ಸನಾತನ ಧರ್ಮದ ರಕ್ಷಣೆಗಾಗಿ ಅರ್ಪಿಸಿಕೊಂಡ ವಿದ್ಯಾರಣ್ಯರು ಶಂಕರ ಮಾಧವಿ ಅನ್ನೋ ಗ್ರಂಥವನ್ನು ಕೂಡ ರಚಿಸ್ತಾರೆ. ಅಂದು ಅವರು ಹಕ್ಕಬುಕ್ಕರಿಗೆ ಮಾರ್ಗದರ್ಶನ ನೀಡಿ ಮತ್ತೆ ಅವರನ್ನು ಮಾತೃಧರ್ಮಕ್ಕೆ ತರದೇ ಹೋಗಿದ್ದಿದ್ರೆ ವಿಜಯನಗರದ ಸ್ಥಾಪನೆಯೇ ಆಗ್ತಿರಲಿಲ್ಲ. ಕೃಷ್ಣದೇವರಾಯನ ಬಗ್ಗೆ, ಹಂಪಿಯ ಸಂಪತ್ತಿನ ಬಗ್ಗೆ ನಾವು ಇಂದು ಹೆಮ್ಮೆಯಿಂದ ಹೇಳಿಕೊಳ್ಳೋದಕ್ಕೂ ಆಗ್ತಾ ಇರಲಿಲ್ಲ. ಶೃಂಗೇರಿಯ ಪೀಠಾಧೀಶರು, ವಿಜಯನಗರದ ರಾಜಗುರುಗಳು ಆಗಿದ್ದ ವಿದ್ಯಾರಣ್ಯರು 1386ರಲ್ಲಿ ಇಹಲೋಕವನ್ನು ತ್ಯಜಿಸ್ತಾರೆ. ಇದರೊಂದಿಗೆ ಮಹಾನ್ ಸಂತನ ಅಂತ್ಯವಾಗುತ್ತೆ. ಇದು ಸ್ನೇಹಿತರೆ ವಿಜಯನಗರದ ಸ್ಥಾಪನೆ ಹಾಗೂ ವಿದ್ಯಾರಣ್ಯರ ಬಗೆಗಿನ ಚಿಕ್ಕ ಪರಿಚಯ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೀವಿ. ನಮಸ್ಕಾರ.